ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನೆಂದರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ವಿಮಾನಪುರ ಪೋಸ್ಟ್ ಬೆಂಗಳೂರಿನಲ್ಲಿ ರಿಕ್ವೈರ್ಮೆಂಟ್ ಆಫ್ ಪ್ರಾಜೆಕ್ಟ್ ಸೈಂಟಿಸ್ಟ್. ಏನು ಹುದ್ದೆ ಖಾಲಿ ಇರೋ ಹುದ್ದೆ ಪ್ರಾಜೆಕ್ಟ್ ಸೈಂಟಿಸ್ಟ್. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 12/3/2021 ಸ್ಟಾರ್ಟ್ ಆಗಿದೆ. ಬನ್ನಿ ಹಾಗಾದರೆ ಯಾವ ರೀತಿ ಜಾಬ್ ಅದಾವ, ಅವರಿಗೆ ಅಪ್ಲಿಕೇಶನ್ನ ಹಾಕಕ್ಕೆ ನಮಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು, ಏಜ್ ಬಗ್ಗೆ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿರಿ, ಪ್ರಾಜೆಕ್ಟ್ ಸೈಂಟಿಸ್ಟ್ ಬಿ ಈ ಹುದ್ದೆಗೆ ಮಿನಿಮಮ್ ಸ್ಯಾಲ್ರಿ ಎಷ್ಟು ಐತಂದ್ರೆ 90,789 ಪರ್ ಮಂತ್ ಇದೆ. ಮತ್ತು ವೇಕೆನ್ಸಿ ಬಂದುಬಿಟ್ಟು 105 ವೇಕೆನ್ಸಿ ಇದರಲ್ಲಿ ಖಾಲಿ ಅದಾವ. 105 ವೇಕೆನ್ಸಿ ಖಾಲಿ ಇರೋದ್ರಲ್ಲಿ ಪೋಸ್ಟ್ ವೈಸ ಕ್ವಾಲಿಫಿಕೇಷನ್ ಯಾವ ರೀತಿ ಇರ್ತೈತಿ ಮತ್ತು ಕ್ಯಾಟಗರಿ ವೈಸ ವೇಕೆನ್ಸಿ ಎಷ್ಟು ಅದಾವತ್ತ ನೋಡೋಣ. ನೋಡಿರಿ, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಮಾಡಿದವರು ಇದರಲ್ಲಿ ಪೋಸ್ಟ್ ಜನರಲ್ಗೆ 13, SCಗೆ 3, STಗೆ 1, OBCಗೆ 7 ಇದ್ದಾವೆ ಮತ್ತು EWSಗೆ 2 ಇದ್ದು ಟೋಟಲ್ 26 ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಮಾಡಿದವರಿಗೆ ವೇಕೆನ್ಸಿ ಇದ್ದು. ಮತ್ತು ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಬ್ಯಾಚುಲರ್ ಇನ್ ಡಿಗ್ರಿ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಒಳಗೆ ಪಾಸ್ ಆಗಿರಬೇಕು. ಇನ್ನು ಎರಡನೇದಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ ಇದರಲ್ಲಿ ಪೋಸ್ಟ್ ಬಂದುಬಿಟ್ಟು ಜನರಲ್ಗೆ 8, SCಗೆ 2, STಗೆ 1, OBCಗೆ 4, EWS 1, ಟೋಟಲ್ 16 ಪೋಸ್ಟ್ ಖಾಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದವರಿದೆ. ಪ್ರಥಮ ವರ್ಷದ ಡಿಗ್ರಿ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಯಲ್ಲಿ ಅಭ್ಯರ್ಥಿಯು ಪಾಸಾಗಿರಬೇಕು. ಮೂರನೇದಾಗಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಇನ್ಸ್ಟ್ರೂಮೆಂಟ್ಸ್ ಇಂಜಿನಿಯರಿಂಗ್ ಇದರಲ್ಲಿ ವೇಕೆನ್ಸಿಗಳು ನೋಡೋಣ. ವೇಕೆನ್ಸಿ ಜನರಲ್ಗೆ UR ಅಥವಾ ಜನರಲ್ಗೆ 8, SCಗೆ 2, STಗೆ 1, OBCಗೆ 3, EWS 1, ಟೋಟಲ್ 15 ವೇಕೆನ್ಸಿ ಖಾಲಿ ಇದಾವೆ. ಇದರಲ್ಲಿ ಸೇಮ್ ಕ್ವಾಲಿಫಿಕೇಷನ್ನು ಹೊಂದಿರಬೇಕು. ಅಂದರೆ ಫಸ್ಟ್ ಕ್ಲಾಸ್ ಬ್ಯಾಚುಲರ್ ಡಿಗ್ರಿಯನ್ನು ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಒಳಗೆ ಅಭ್ಯರ್ಥಿಯು ಪಾಸಾಗಿರಬೇಕು. ಇನ್ನು ನಾಲ್ಕನೇದು ನೋಡಿರಿ, ನಾಲ್ಕನೇದು ಬಂದುಬಿಟ್ಟು ಮೆಕ್ಯಾನಿಕಲ್ ಇಂಜಿನಿಯರ್ಗೆ UR 16 ಪೋಸ್ಟ್ ಖಾಲಿ ಇದ್ದರೆ SCಗೆ 4 ಪೋಸ್ಟು ಮತ್ತು ST ಬಂದುಬಿಟ್ಟು 2 ಪೋಸ್ಟು, OBCಗೆ 8 ಪೋಸ್ಟು, EWSಗೆ 3 ಪೋಸ್ಟ್ ಖಾಲಿದ್ದು ಟೋಟಲಿ 33 ವೇಕೆನ್ಸಿ ಖಾಲಿ ಇದ್ದಾವೆ. ಮತ್ತು ಇನ್ನು ಐದನೇದು ಜನರಲ್ ಕ್ಯಾಂಡಿಡೇಟ್ಗೆ 2 ಹುದ್ದೆಗಳು, ನಂತರ 2 ವೇಕೆನ್ಸಿಯನ್ನು ಮೆಟರಾಲಜರಿ ಇಂಜಿನಿಯರಿಂಗ್ ಒಳಗೆ ಅವಕಾಶನ ನೀಡಿದೆ. ಇನ್ನು ಆರನೇದು ನೋಡಿರಿ, ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿದವರು ವೇಕೆನ್ಸಿ ಎಷ್ಟು ಅದಾವಂದ್ರೆ 8 ಜನರಲ್, 1 SC, STಗೆ ಅವಕಾಶ ಇಲ್ಲ, OBC 3, EWS 1, ಟೋಟಲ್ 13 ವೇಕೆನ್ಸಿ. ಕ್ವಾಲಿಫಿಕೇಷನ್ ಸೇಮ್, ಫಸ್ಟ್ ಕ್ಲಾಸ್ ಬ್ಯಾಚುಲರ್ ಡಿಗ್ರಿಯನ್ನು ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಒಳಗೆ ಪಾಸಾಗಿರಬೇಕು. ಇನ್ನು ಏಳನೇದಾಗಿ 5 ವೇಕೆನ್ಸಿ ಖಾಲಿದ್ದು, ಇವು ಕ್ಯಾಟಗರಿ ವೈಸ್ ಕೊಟ್ಟಿಲ್ಲ. ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಮಾಡಿದವರಿಗೆ 5 ವೇಕೆನ್ಸಿ ಖಾಲಿ ಇದ್ದಾವೆ. 8ರಲ್ಲಿ 6 ವೇಕೆನ್ಸಿ, ಇವು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದವರಿಗೆ ಅವಕಾಶ ಇದೆ. ಇನ್ನು 9ನೇದಾಗಿ 4 ವೇಕೆನ್ಸಿ ಖಾಲಿ ಇದ್ದು, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಇನ್ಸ್ಟ್ರೂಮೆಂಟ್ಸ್ ಇಂಜಿನಿಯರಿಂಗ್ ನೋಡಿರಿ. ಮೆಕ್ಯಾನಿಕಲ್ ಇಂಜಿನಿಯರ್ ಒಳಗೆ 12 ವೇಕೆನ್ಸಿ ಖಾಲಿ ಇದ್ದು, ಕ್ವಾಲಿಫಿಕೇಷನ್ ಬಂದುಬಿಟ್ಟು ಫಸ್ಟ್ ಕ್ಲಾಸ್ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಒಳಗೆ ಪಾಸಾಗಿರಬೇಕು. ಮಿನಿಮಮ್ 3 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸ 1 ಅಥವಾ 1ಕ್ಕಿಂತ ಹೆಚ್ಚಿನ ವಿಭಾಗಗಳಲ್ಲಿ ಅಭ್ಯರ್ಥಿಯು ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಇನ್ನು 11ನೇದು ನೋಡೋಣ, ಮೆಟ್ರಾಲಜಿ ಇಂಜಿನಿಯರಿಂಗ. ಇದು 1 ವೇಕೆನ್ಸಿ ಖಾಲಿ ಇದ್ದು, ವರ್ಕ್ ಎಕ್ಸ್ಪೀರಿಯೆನ್ಸ 3 ವರ್ಷಗಳ 1 ಅಥವಾ 1ಕ್ಕಿಂತ ಹೆಚ್ಚಿನ, ಅಂದರೆ ಡೆವಲಪ್ಮೆಂಟ್
ಟೆಸ್ಟಿಂಗ್ ಆಫ್ ಏರ್ಕ್ರಾಫ್ಟ್ಸ್ ಆ್ಯಂಡ್ ಮಾರ್ಕೆಟ್ ಮೆಟೀರಿಯಲ್ಸ್, ಸ್ಪೆಷಲ್ ಇನ್ ಕಾಸ್ಟಿಂಗ್, ಸ್ಪೆಷಲ್ ಅಲೈಸ್ ಇಂಥದ್ರಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಿಭಾಗಗಳಲ್ಲಿ ಅಭ್ಯರ್ಥಿಯು 3 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಇನ್ನು 12 ನೋಡೋಣ. 12 4 ವೇಕೆನ್ಸಿ ಖಾಲಿದ್ದು ಏರೋನಾಟಿಕಲ್ ಇಂಜಿನಿಯರಿಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಸೇಮ್ ಆಗಿರ್ತದೆ. 3 ವರ್ಷಗಳ ಕಾಲ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಿಭಾಗಗಳಲ್ಲಿ ಅಭ್ಯರ್ಥಿಯು ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ ಅಂಥ ವಿಭಾಗಗಳಲ್ಲಿ 3 ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಇನ್ನು ಸ್ಯಾಲ್ರಿ ನೋಡ್ರಿ. ಸ್ಯಾಲ್ರಿ ಪ್ರೊಜೆಕ್ಟ್ ಸೈಂಟಿಸ್ಟ್ ಬಿಗೆ 90,789 ಇದ್ದರೆ ಮತ್ತು ಎರಡನೇದಾಗಿ ಪ್ರೊಜೆಕ್ಟ್ ಸೈಂಟಿಸ್ಟ್ ಸಿಗೆ 1,08,073 ರೂಪಾಯಿ ಸ್ಯಾಲ್ರಿ ಸಿಗತ್ತೆ. ಮತ್ತು ಏಜ್ ಲಿಮಿಟ್ ಬಗ್ಗೆ ನೋಡೋಣ. ಏಜ್ ಲಿಮಿಟ್ ಪ್ರೊಜೆಕ್ಟ್ ಸೈಂಟಿಸ್ಟ್ ಸಿಗೆ 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡಬೇಕು. ಮತ್ತು ಪ್ರೊಜೆಕ್ಟ್ ಸೈಂಟಿಸ್ಟ್ ಬಿಗೆ 35 ವರ್ಷ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದು. ನ್ಯಾಷನಾಲಿಟಿ ಬಂದು ನಾವು ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ADA ಅಪ್ಲಿಕೇಶನಲ್ಲಿ ADA ವೆಬ್ಸೈಟಿಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕು. ನೋಡಿರಿ, ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 4 ಗಂಟೆಗೆ 21 ಏಪ್ರಿಲ್ 2025 ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ. ಕೊನೆಯದಾಗಿ ನೋಡಿ, 12/3 ಅಪ್ಲಿಕೇಶನ್ ಓಪನ್ ಆಗಿದ್ದು 21/4/2025 ಕೊನೆಯ ದಿನಾಂಕವಾಗಿದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದು.